ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕವಿಗೋಷ್ಠಿಯಲ್ಲಿ ಮೊಳಗಿದ ತಾತಯ್ಯನವರ ಕೀರ್ತನೆ ಹಾಗೂ ಕುವೆಂಪುರವರ ಭಾವಗೀತೆ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಗ್ರಾಮೀಣ ಅಭಿವೃದ್ಧಿ ಸಲಹೆಗಾರರಾದ ಎಸ್.ಎ. ಪಾರ್ಥರ್ ಅವರ ನಿವಾಸದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬುಧವಾರದಂದು ಸಂಜೆ ಆಯೋಜಿಸಲಾಗಿದ್ದ ಮನೆಗೊಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಹಲವಾರು ಕವಿಗಳು ಕವನ ವಾಚನ ಮಾಡಿದರು. ಇದರೊಂದಿಗೆ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಮಹಿಳಾ ಸಾಂತ್ವನ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಡಾಕ್ಟರ್ ಎಂ. ವಿಜಯರವರು ದ್ವಿಭಾಷಾ ಕವಿ, ಮಹಾನ್ ಕಾಲಜ್ಞಾನಿಯಾದ ಕೈವಾರ ತಾತಯ್ಯನವರ ಕೀರ್ತನೆಯನ್ನು ಹಾಗೂ ಕಾರ್ಯಕ್ರಮದ ಪ್ರಾಯೋಜಕರಾದ ಎಸ್.ಎ. ಪಾರ್ಥರ್ ಅವರು ಕುವೆಂಪು ವಿರಚಿತ ಭಾವಗೀತೆಯೊಂದನ್ನು ಸುಶ್ರಾವ್ಯವಾಗಿ ಗಾಯನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇದರ ಒಂದು ಪಕ್ಷಿ ನೋಟ ನಿಮ್ಮ ಮುಂದೆ. ಅಗಡದ ಪ್ರಪಂಚ ಹಣ ಹೆಣ್ಣ ನೋಡಿ ಯಾಕೆ ಮರುಳಾದೆ ಎಲೆ ಮನವಿ ನೀನು ಕನಸಿನಲ್ಲಿ ಕಂಡ ಕನಕಾಭರಣ ವಸ್ತುಗಳು ಸಮವಾದ ಸಂಪತ್ತು ನಂಬಿರುವುದಷ್ಟೇ ಅದರಿಂದಲೇ ಸಿಲ್ಲ ಅಖಿಲ ಸೌಖ್ಯವ ತೊರೆದು ಅದರಿಂದಲೇ ಸಿಲ್ಲ ಅಖಿಲ ಸೌಖ್ಯವ ತೊರೆದು ಆತ್ಮರಾಮನ ಪೂಜೆಯ ಮಾಡಬೇಕಣ್ಣ ಆತ್ಮರಾಮನ ಪೂಜೆಯ ಮಾಡಬೇಕಣ್ಣ ಯಾಕೆ ಮರುಳಾದೆ ಎಲೆ ಮನವಿ ನೀನು ತಂದೆ ತಾಯಿಗಳಾರು ಬಂಧು ಸತಿಸುತ್ತರಾರು ತಂದೆ ತಾಯಿಗಳಾರು ಬಂಧು ಸತಿಸುತ್ತರಾರು ಅನ್ನೆನ್ನುವ ಬರಿಗಾಲಿ ನಿಲ್ಲ ಇಲ್ಲೇನು ಬಾಧ್ಯವಿಲ್ಲ ಎಲ್ಲಿಂದ ಬಂದೆ ಎಷ್ಟು ದಿನ ಆಲಸ್ಯ ಮುಂದೆತ್ತ ಪಯಣ ಹೋಗಿರುವುದೆಲ್ಲಿ ನೀರ ಮೇಲನ ಗುಳ್ಳೆ ನಿಜವಲ್ಲ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಸಂಸಾರ ಆದಿಮೂರ್ತಿ ಶ್ರೀ ಅಮರನಾರಾಯಣ ಆದಿಮೂರ್ತಿ ಶ್ರೀ ಅಮರನಾರಾಯಣ ಸ್ವಾಮಿ ನಾಮ ಮಂತ್ರವ ಜಪಿಸಿ ಭಾಗವತನಾಗೋ ನಾಮ ಮಂತ್ರವ ಜಪಿಸಿ ಭಾಗವತನಾಗೋ ಮರುಳಾದೆ ಎಲೆ ಮನವೆ ನೀನು. ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ. ಧನ್ಯವಾದ.